ಮಾವು ರಗತ್ ಭಾಳ ಹೋಗೈತಿ ಮಾವು ರಗತ್ ಭಾಳ ಹೋಗೈತಿ. ನಮಸ್ಕಾರ ರೀ ಸಾವುಕಾರ ಮಂದಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತ ಮತ್ತೊಂದು ಲಾಗ್ ಜೊತೆ ನಾ ಇವತ್ತು ಬಂದೀನಿ. ಏನಪ್ಪ ವಿಷಯ ಅಂತಂದ್ರೆ ಕಬ್ಬು ಹಚ್ಚಕ್ಕೆ ಹೊಂಟಿವಿ. ನಮ್ಮ ಹತಾರ ಭಾಳ ದಿವಸ ಆಗೈತೆ ರೀ, ತುಕ್ ಹಿಡ್ದಂಗೆ ಆಗಿತ್ತು. ಅದಕ್ಕೆ ನಾವು ಬಂದುಬಿಟ್ಟಿವ್ರಿ ಮಶ್ಯಾಕ ಬಡಿ ಕಟ್ಟಿಗೆ. ನಮ್ಮ ತಲ್ವಾರ್ ಮಸ್ಕೊಂಡು ನಾವು ಹಾಕಿವಿ ನೋಡ್ರಿ ಕಬ್ಬು ಕಡಿಯಾಕ. ನಾನು ನಮ್ಮ ದೋಸ್ತ ನಮ್ಮ ಮಾವ ಯಾರಿಗೆ ಸ್ವಾಗಿ ಭಾಳ ಆಗತ್ತೆ ಅಂತೇಳಿ ತಿಂಡಿ ಮ್ಯಾಗ ಕಡ್ಕೊಂತ ಹಂಗೆ ಮುಂದೆ ಹೊಂಟು ಬಿಟ್ಟಿವಿ ನೋಡ್ರಿ. ಎಲ್ಲರ್ಕಿಂತ ಮುಂದೆ ನಾವೇ ಇದೀವಿ, ಎಲ್ಲರೂ ಹಿಂದದಾರ. ಯಾಕಪ್ಪ ಅಂತಂದ್ರೆ ನಾವು ಸ್ವಾಗಿ ಭಾಳ ತೊಗೊಂಡು ಹೋಗ್ಬೇಕಂತೇಳಿ ಒಂದು ಆಸೆ ಇಟ್ಕೊಂಡಿವಿ. ಅದಕ್ಕೆ ನೆಚ್ಚಳರ ಕಡೆ ಆಯ್ತೀವಿ. ಮಕ್ಕಳು ಹರಿದು 12 ಆದರೂ ಕೇಳಲ್ಲ ನಾವು ಇವತ್ತು. ಯಾಕಪ್ಪ ಅಂತಂದ್ರೆ ಸ್ವಾಗಿ ಬೇಕಾಗೈತಿ. ತಿಂಡಿ ಮ್ಯಾಗ ಕಟ್ಕೊಂಡು ಹೊತ್ಕೊಂಡು ಬಂದ ಬಿಟ್ಟಿವ್ರಿ ನಾವು ಮನೆ ಕಡೆ. ಅಲ್ಲಿಂದ ಬರೋದ್ರಾಗ ನಾವು ಚಿತ್ತಲ್ ಆಗಿಬಿಟ್ವಿ. ಹಂಗೆ ಬಂದು ಮನೆ ಮುಟ್ಟಿಯೇ ಬಿಟ್ವಿ. ಹೊತ್ಕೊಂಬಂದು ಮನೆ ಒಳಗೆ ಕುಂತು ನೀರು ಕುಡ್ದ ಬಿಟ್ವಿ ರೀ. ಯಾಕಪ್ಪ ಅಂತಂದ್ರೆ ಮಳೆ ಬಿಟ್ಟು ತನತಿಗೆ ನಮ್ಮ ಮಳೆದಾರಿನ ಮುಕ್ಕೊಂಡನ. ಅವ್ನ ಏಜ್ನಾಗ ನಾವು ಹಿಂಗೆ ಮುಕ್ಕೋತೀವಿ ಅಂತೇಳಿ ನೆನಪು ಬಂತು ಒಂದು ಸ್ವಲ್ಪ. ಹಂಗೆ ಬಂದುಬಿಟ್ಟಿವ್ರಿ ನಾವು ಹೊಲಕ್ಕೆ. ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಟ್ಯಾಂಕ್ ಯಪ್ಪಿ ಬಲೆ ಬಲೆ. ಹಂಗೆ ಹೇರಾಕ ಚಲೋ ಮಾಡಿದ್ರಿ. ಹೊಂಟು ಬಿಟ್ಟವ್ರು ನೋಡ್ರಿ. ಹಂಗೆ ಒಂದು ಒಬ್ಬರ ಹೇರಾಕ ಇಲ್ಲಿಂದ ಹಿಡ್ಕೊಂಡು ಅಲ್ಲಿ ಮಟ್ಟ ಹೋಗಿ ಹೇರ್ಬೇಕು ನೋಡ್ರಿ. ಈಗ ನಮ್ಮ ಮಾವು ಪೈರಿ ಹತ್ತಕ್ಕೆ ಹೋಗಿ ಅಲ್ಲಿಂದ ಮ್ಯಾಗಿಂದ ಬಿದ್ದು ಬಿಟ್ಟಾನ ನೋಡ್ರಿ. ಈಗತಿ ಹರಿದು ಬಿಟ್ಟೈತಿ ಕಾಲ. ಒಡ್ನ್ಯಾಗ ಬಂದು ಕರ್ಕೊಂಬಂದು ಕುಂದಿರ್ಸಿವ್ರಿ ಸ್ವಲ್ಪ ರೆಸ್ಟ್ ಮಾಡಲಿ ಅಂತೇಳಿ. ಕಾಲ ರಗತ್ ಭಾಳ ಹೋಗೈತಿ, ಏನು ಮಾಡೋಕ್ಕಾಗಲ್ಲ. ಬಡತನ ದುಡಿಯಬೇಕು, ವಯಸ್ಸಾದಾಗ ದುಡಿಬೇಕು. ಅಲ್ಲಿ ನೋಡ್ರಿ ಎಲ್ಲ ಟೀ ಬಡ್ಡ್ಯಾಗ ರಗತ್ ಬಿದ್ದೈತಿ. ಹಂಗೆ ಬಂದ ಗೌಂಡಿ ಹಿಡ್ಸೋದು ಕೊಡಕತ್ತು ಬಿಟ್ಟಿವಿ ನಾವು ಸುಮ್ಮನೆ ಹಚ್ಕೊಂತೇಳಿ. ಅಪ್ಪು ಇರ್ತೈತಿ ಇವು ಇರ್ತೈತಿ ಅಂತಂದ ಮಾವ. ಕಮ್ಮಾಗತ್ತೋರು ಮಾವ ಅಂತ ಹೇಳಿದ್ವಿ. ಹಂಗೆ ಇದು ಎಲ್ಲ ಆಗೋದ್ರಾಗ ಲೋಡ್ ಮುಗಿಸೇ ಬಿಟ್ಟಿವಿ ನೋಡ್ರಿ. ನಾವು ಲೋಡ್ ಮ್ಯಾಗ ನಿಂತು ವಿಡಿಯೋ ಮಾಡತ್ತೀವಿ. ಹೆಂಗೆ ಕಾಣತ್ತೆ ನೋಡ್ರಿ ತಳಗಿಂದ ಹೆಂಗೆ ಹೊರತಾರ. ಲೋಡ್ ಮಾಡಿ ಊಟಕ್ಕಂತೆ ಮನೆಗೆ ಹೊಂಟ್ಬಿಟ್ಟಿವಿ ನೋಡ್ರಿ ನಾನು ನಮ್ಮ ಮಾವ. ಹಂಗೆ ಊರಾಗಿದ್ದ ಸಂಬಂಧ ದೌಡ ಬಂದು ತಾಟ್ ತೊಗೊಂಡು ನಿಂತ ಬಿಟ್ಟಿವಿ ನೋಡ್ರಿ ನಾವು ಊಟ ಉಣ್ಣಾಕ ಚಾಲೂನ ಮಾಡಿದೇವೆ ನೋಡ್ರಿ. ಅವ್ನು ಮಠ ಮಧ್ಯಾಹ್ನ ಮಜ್ಜಿಗೆ ರೊಟ್ಟಿ ಹುಣ್ಣದು ಎಷ್ಟು ಸುಖ ಅನ್ಸುತ್ತೆ ಗೊತ್ತೇನ್ರಿ. ಮಜ್ಜಿಗೆ ಊಟ ಅನ್ನ ಓದ್ರಿಪ್ಪ ಅಂತ ದಗದಾಗ ಇಂಥ ಊಟನ ಆಗ್ಬೇಕು ನೋಡ್ರಿ. ನಾವು ಮನೆ ಬಿಟ್ಟು ಹೊರಗೆ ಬರೋದ್ರಾಗ ಗಾಡಿ ತೊಗೊಂಬಂದ ಬಿಟ್ರಿ. ಹಂಗೆ ಗಾಡಿ ಆಗೈತಿ ಜಪ್ಪಕ್ಕೆ ಹೊಂಟಬಿಟ್ಟ ನೋಡ್ರಿ ಹೊಲದ ಕಡೆ. ಇನ್ನು ಹೊಲ ಯಾವಾಗ ಬರ್ತಂತ ಅನಿಸ್ತ್ರಿ. ಯಾಕಪ್ಪ ಅಂತಂದ್ರೆ ನಿಂತು ಸಾಕಾಗಿತ್ತು. ಭಾಳ ಕಿಲೋಮೀಟ್ರ್ ಆಗಿತ್ತು. ನಾವು ಬರ್ಕೋತ ಹಂಗೆ ಆಟೋ ತನದಿಗೆ ಹೊಲ ಬಂದ ಬಿಡ್ತ್ರಿ. ಸೊಕಾಸ ನಮ್ಮ ಗಾಡಿ ಹೊಲ ಇಳಿಸಾಕತ್ತೀವಿ ನೋಡ್ರಿ. ಈಗ ಹಂಗೆ ಹೊಲ ಇಳಿಸ್ಬಿಟ್ಟು ನೋಡ್ರಿ. ಇನ್ನು ಒಗ್ಯಾಕ ಚಲೋ ಮಾಡ್ಬೇಕು. ಹಂಗೆ ಚಲೋ ಮಾಡೇ ಬಿಟ್ಟು ನೋಡ್ರಿ ಒಗ್ಯಾಕ. ಯಾಕಪ್ಪ ಅಂತಂದ್ರೆ ಮತ್ತೆ ದೌಡ ಹೊಲ ಮಾಡ್ಕೊಂಡು ಹೋಗ್ಬೇಕಂತ ನಾವು ಮ್ಯಾಗ ಅವ್ರ ತಳಗ ನಮ್ಮ ಡ್ಯೂಟಿ ಮ್ಯಾಗ ಯಾವಾಗಿದ್ರು ಪೂಜೆ ಮಾಡಕ್ಕೆ ಚಲೋ ಮಾಡ್ಯಾರ್ರಿ ನಮ್ಮ ಮಾವರೇ. ಹಂಗೆ ನಾವು ಮುಂದೆ ಕೂತಿ ಪಳಾರ್ ಕೊಡ್ತಾರಂತೇಳಿ ನೋಡ್ರಿ 1 2 3 ಹಂಗೆ ಕೂತಾರಿ ಅದಾರ ಹುಡುಗರು. ಹಂಗೆ ಪೂಜೆ ಆಗನ ಚಲೋ ಮಾಡೇ ಬಿಟ್ಟಾರ್ರಿ. ಮುಚ್ಚೋರು ಮುಚ್ಚೋದು, ಕಚ್ಚಾಕೋದು. ಯಾಕಪ್ಪ ಅಂತಂದ್ರೆ ಏನೋ ನೀರು ಐತಂತ ನೀರು ಉಣಿಸ್ತಾರಂತೆ. ಅದಕ್ಕೆ ಮುಚ್ಚೋದು ಕಚ್ಚಾಕೋದು ಮಾಡತ್ತಾರಿಗೆ. ಹಚ್ಚು ಹೊಲದ ಬಾಜುನ ಒಂದು ಕಲ್ಲಂಗಡಿ ಪಟ್ಟಿತ್ತು. ಅಲ್ಲಿ ನಮ್ಮ ಹುಡುಗ ಕಲ್ಲಂಗಡಿ ತೊಗೊಂಬಂದ ತಿನ್ಬಾರ್ವಣ್ಣ ಅಂತೇಳಿ. ಅದ ಹೊತ್ತಿಗೆ ಐಸ್ ಕ್ರೀಮ್ ತೊಗೊಂಡು ನಾ ಹೊಂಟೀನಿ. ಅವ ಕಲ್ಲಂಗಡಿ ತೊಗೊಂಟಾನ್ರಿ. ಹಣ ಬಂದ ಎಷ್ಟು ಸುಡುತ್ತೋ ಮರೆ ಐಸ್ ಕ್ರೀಮ್ ತಿನ್ನಕ್ಕಾಗಲೈತೆ ಅವನು ನಡ. ಯಾಕೆ ಬೇಕು ಈ ಗತಿ ತಿನ್ನೋದು? ಸುಡುದ ಬಾಯಾಗ ಅವನು ಯಾಕೆ ಬೇಕ್ರಿ ತಿನ್ನೋದು? ಐಸ್ ಕ್ರೀಮ್ ಸುಡುತ್ತಂತೇಳಿ ಕಲ್ಲಂಗಡಿ ತಿನ್ನತ್ತೀವಿ. ಕಲ್ಲಂಗಡಿನೂ ಸುಡ್ಬೇಕ್ರಿ. ಅವನವ್ನು ಗಂಟ್ಲನ ಉರಿದು ಹೋತ್ರಿ. ಅವನವ್ನು ಯಾಕೆ ತಿನ್ನಕತ್ತೀವಿ ಅಂತೇಳಿ ನಮಗೂ ತಿಳಿಯೋದಿಲ್ಲ. ಹೊಟ್ಟೆ ಹಸ್ದೈತೆ ಅಂತೇಳಿ ಹಂಗೆ ಅಡಿಸಿ ತಿನ್ಬೇಕಾತು. ಏನು ಮಾಡೋಕ್ಕಾಗಲ್ಲ. ಅದಾವತ್ತಿ ಟ್ಯಾಕ್ಟ್ರಿ ಬಂತು. ಟ್ಯಾಕ್ಟ್ರಿ ಆಗೈತೆ. ನಾವು ಹೊಂಟ್ಬಿಟ್ಟಿವಿ ನೋಡ್ರಿ ಮನೆ ಕಡೆ. ಇನ್ನು ಮಧ್ಯಾಹ್ನಕ್ಕೆ ಆಗೈತೆ ಅಂತೇಳಿ ಮನೆ ಕಡೆ ಹೊಂಟ್ಬಿಟ್ಟಿವ್ರಿ ನಾವು ಈಗ. ಯಾರ್ಯಾರಿಗೆ ಇಷ್ಟ ಆಗೈತೆ ಲೈಕ್ ಮಾಡಿರಿ. ಕಷ್ಟ ಆಗೈತೆ ಅನ್ಸೋರು ಕಾಮೆಂಟ್ ಮಾಡಿರಿ. ಹೇಳ್ರಿ ಏನು ಕಷ್ಟ ಆಗೈತೆ ಅಂತೇಳಿ. ಯಾಕಪ್ಪ ಅಂದ್ರೆ ಫಸ್ಟ್ ಟೈಮ್ ಮಾಡಿ ವಿಡಿಯೋ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಗೊತ್ತಿದ್ದವ್ರು ಒಂಚೂರು ಹೇಳ್ರಿ ಕಮೆಂಟ್ನ್ಯಾಗ. ಹಂಗೆ ನಮ್ಮ ಬಸ್ ಸ್ಟ್ಯಾಂಡ್ನಾಗ ತರಿಸ್ಬಿಟ್ಟಾರ ಗಾಡಿ. ಯಾಕಪ್ಪ ಅಂತಂದ್ರೆ ನಾಷ್ಟ ಮಾಡೋಕೆ ನಮ್ಮ ದೋಸ್ತ್ ಕುಂತ ನೋಡ್ರಿ ಬೆಲ್ಲದ ಚಾ ಅಂಗಡಿಯಾಗ ಚಾ ಮಾರ್ಕೋತ. ಅವ ಏನೋ ಬೀಜಿ ಇದ್ದಂಗಿದ್ದ. ನಾನು ಭಾಳ ಮಾತಾಡ್ಸೋದು ಆಗಲಿಲ್ಲ. ಹಂಗೆ ಬಂದುಬಿಟ್ಟಿವಿ ನಾವು ಹೋಟೆಲ್ದಾಗ ಬಜ್ಜಿ ಅದಾವಂತೆ. ಬಜ್ಜಿ ಹಾಕೊಂಡು ಬಡದಿರಿ ನಮ್ಮ ಗ್ಯಾಂಗ್ ಅಷ್ಟು ಸೇರಿ. ಇವತ್ತಿನ ಲಾಗ್ ಇಷ್ಟ. ಸರಿ ತೋರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.